ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಶಶಿಕಲಾ ಉಮಾಕಾಂತ್ ಯೂಟ್ಯೂಬ್ ಚಾನಲ್. ಸೊ ಎಸ್, ಇವತ್ತು ಗುರುವಾರ. ಆ್ಯಕ್ಚುಲಿ ನನಗೆ ಸ್ವಲ್ಪ ಹೆಲ್ತು ಸರಿಯಿಲ್ಲ, ಸ್ವಲ್ಪ ಹುಷಾರಿಲ್ಲ. ಸೊ ಹಂಗಾಗಿ ಬೆಳಿಗ್ಗೆ ಇವತ್ತು ಗುರುವಾರ ಇತ್ತು, ವಾರ ಮಾಡಬೇಕಿತ್ತು. ನನ್ನ ಹಸ್ಬೆಂಡ್ ಎಲ್ಲ ಮಾಡಿದ್ದಾರೆ. ಸೊ ತೋರಿಸಿ. ಸೊ ಇವಾಗ ಜಸ್ಟು ಪೂಜೆನೂ ಕೂಡ ಆಯಿತು ಆ್ಯಂಡ್ ಟಿಫನ್ ಕೂಡ ಮಾಡಿದ್ರು. ಟಿಫನ್ ಬಂದು ಬಿಸಿಬೇಳೆ ಬಾತ್. ಟಿಫನ್ಗೆ ಬಿಸಿಬೇಳೆ ಬಾತ್ ಮಾಡಿದ್ದಾರೆ. ಆ್ಯಂಡ್ ನಾನು ಕೂಡ ಇವಾಗ ಎದ್ದೆ. ಸ್ವಲ್ಪ ಹುಷಾರಿರಲಿಲ್ಲ, ಸೊ ಹಂಗಾಗಿ ನಾನೇನು ಮಾಡಿರಲಿಲ್ಲ ಇವತ್ತು ಬೆಳಗ್ಗೆಯಿಂದ. ಅವರೇನೆ ಟಿಫನ್ ಎಲ್ಲ ಮಾಡಿದ್ರು ಆ್ಯಂಡ್ ಪೂಜೆ ಎಲ್ಲ ಮಾಡಿದ್ರು. ಇವತ್ತು ಗುರುವಾರ ಅಲ್ವಾ, ಸೊ ಟೆನಿಕೋ ಅಷ್ಟು ಗುರುವಾರ ಮಿಸ್ ಮಾಡಲ್ಲ ಅವರು. ಸೊ ಹಂಗಾಗಿ ಪೂಜೆ ಎಲ್ಲ ಆಯಿತು ಆ್ಯಂಡ್ ಇವಾಗ ಟಿಫನ್ಗೆ ಅಂತ ಬಂದು ಕೂತ್ಕೊಂಡೆ. ಆ್ಯಂಡ್ ಡೈಲಿ ಲಾಗ್ ಮಾಡ್ತಾ ಇರೋದ್ರಿಂದ ನಾನು ಲಾಗ್ ಮಾಡಲೇಬೇಕು. ಸೊ ಹಾಗಾಗಿ ಲಾಗ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಸ್ವಲ್ಪ ತುಂಬ ತಲೆನೋವು ನನಗೆ. ಸೊ ಅದೇ ಎದ್ದೇಳೋಕ್ಕಾಗ್ತಾ ಇರಲಿಲ್ಲ. ಆ್ಯಂಡ್ ನಿನ್ನೆ ಎಲ್ಲ ಸ್ವಲ್ಪ ಟ್ರಾವೆಲ್ ಮಾಡಿದ್ವಿ, ಅದೆಲ್ಲ ನಾನು ಲಾಗ್ ಮಾಡಲಿಲ್ಲ. ಆ್ಯಕ್ಚುಲಿ 12 ಗಂಟೆಯಲ್ಲೆಲ್ಲ ಮೈಸೂರಿಗೆಲ್ಲ ಹೋಗಿದ್ವಿ. ಸೊ ಅದೆಲ್ಲ ನಾನು ಲಾಗ್ ಮಾಡಲಿಲ್ಲ. ಸೊ ಇವಾಗ ಟಿಫನ್ ಮಾಡೋಕ್ಕೆ ಅಂತ ಕೂತಿದ್ದೀವಿ. ಬಿಸಿಬೇಳೆ ಬಾತ್ ತುಂಬ ದಿನ ಆದಮೇಲೆ ಮಾಡಿದ್ದಾರೆ ಬಿಸಿಬೇಳೆ ಬಾತು. ನಾನು ಆಲ್ರೆಡಿ ಟೇಸ್ಟ್ ಎಲ್ಲ ಮಾಡಿದೆ, ತುಂಬಾ ಚೆನ್ನಾಗಿದೆ. ಆ್ಯಂಡ್ ಸಾಂಬಾರು ಕೂಡ ಮಾಡಿಟ್ಬಿಟ್ಟಿದ್ದಾರೆ ಇವಾಗಲೇ. ನಾನು ಫುಲ್ ರೆಸ್ಟ್ ಮಾಡಲಿ ಅಂತ ಹೇಳಿ. ತರಕಾರಿ ಇತ್ತಲ್ಲ, ಸೊ ಹಂಗಾಗಿ ಜಾಸ್ತಿ ತಂದಿದ್ರು ತರಕಾರಿನ. ಬಿಸಿಬೇಳೆ ಬಾತ್ ಮಾಡಿ ಅದಾದಮೇಲೆ ಅದೇ ತರಕಾರಿಲಿ ಸ್ವಲ್ಪ ತರಕಾರಿ ಸಾಂಬಾರು ಕೂಡ ಮಾಡಿದ್ದಾರೆ. ಸೊ ಇವತ್ತೇನು ಕೆಲಸ ಇಲ್ಲ ನನಗೆ, ಪೂಜೆನೂ ಆಗಿದೆ, ಎಲ್ಲ ಆಗಿದೆ. ಸೊ ಸಂಜೆವರೆಗೂ ರೆಸ್ಟ್ ಮಾಡೋಕ್ಕೆ ಹೇಳಿದ್ದಾರೆ. ಸೊ ನೋಡೋಣ, ಮಧ್ಯಾಹ್ನ ಅಷ್ಟರಲ್ಲಿ ಟ್ಯಾಬ್ಲೆಟ್ ಎಲ್ಲ ತೊಗೊಳ್ತೀನಿ ಇವಾಗ. ನೋಡೋಣ ಮಧ್ಯಾಹ್ನ ಅಷ್ಟರಲ್ಲಿ ಏನಾದರೂ ಕಡಿಮೆ ಆದರೆ ನಾನು ಯಾವುದಾದ್ರೂ ಒಂದು ರೆಸಿಪಿ ಲಾಗ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಬಿಕಾಸ್ ನಾನೇನು ಲಾಗೇ ಮಾಡ್ಕೊಂಡಿಲ್ಲ, ಏನು ಶೂಟ್ ಮಾಡ್ಕೊಂಡಿಲ್ಲ. ಇವತ್ತು ಅಪ್ಲೋಡ್ ಮಾಡೋಕ್ಕೆ ನನ್ನ ಹತ್ರ ವೀಡಿಯೋ ಇಲ್ಲ. ಸೊ ನಾನು ಎಕ್ಸ್ಟ್ರಾ ವೀಡಿಯೋಸ್ ಎಲ್ಲ ಮಾಡಿಟ್ಕೊಳ್ಳಲ್ಲ. ಸೊ ಏನಂದರೆ ಮಾಮೂಲಿ ಅವತ್ತಿನ ವೀಡಿಯೋ ಅವತ್ತು ಮಾಡ್ತೀನಿ. ನೆನ್ನೆ ಎಲ್ಲ ನನಗೆ ಜಾಸ್ತಿ ಸ್ವಲ್ಪ ಹುಷಾರಿರಲಿಲ್ಲ. ಸೊ ನೆನ್ನೆ ನಾನು ಲಾಗೇ ಮಾಡೋಕ್ಕೋಗಿಲ್ಲ, ಕಂಪ್ಲೀಟ್ ಏನೂ ಮಾಡಿಲ್ಲ. ಇವತ್ತು ಅಪ್ಲೋಡ್ ಮಾಡೋಕ್ಕೆ ಲಾಗ್ ಇಲ್ಲ. ಸೊ ಹಂಗಾಗಿ ಯಾವುದಾದ್ರೂ ಮಿಸ್ ಆಗಬಾರ್ದಲ್ವ. ಸೊ ಡೈಲಿ ಮಾಡ್ತಾಯಿದ್ದೀನಿ, ಮಿಸ್ ಆದರೆ ನನಗೂ ಬೇಜಾರಾಗುತ್ತೆ. ಸೊ ಅದಕ್ಕೆ ಯಾವುದಾದ್ರೂ ರೆಸಿಪಿ ಶೂಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಇವತ್ತು ಅಪ್ಲೋಡ್ ಮಾಡೋಕ್ಕೆ. ಗೊತ್ತಿಲ್ಲ, ಮಧ್ಯಾಹ್ನ ಅಷ್ಟರಲ್ಲಿ ನನಗೇನಾದರೂ ಆರಾಮ ಅನಿಸಿದ್ರೆ ಮಾಡ್ತೀನಿ. ಬೇಡ, ಮಧ್ಯಾಹ್ನ ಅಷ್ಟರಲ್ಲಿ ಆರಾಮ ಅನಿಸಿದ್ರೆ ಲಾಗ್ ಮಾಡ್ತೀನಿ, ಇಲ್ಲ ಅಂದರೆ ನೋಡೋಣ. ನೋಡಿ, ನನ್ನ ಮಗಳು ಊಟ ಮಾಡ್ತಾ ಇದ್ದೀನಲ್ವಾ, ಅದಕ್ಕೆ ಇಲ್ಲೇ ಬಂದ್ಕೊತಿದ್ದೆ. ಸಾರಮ್ಮ. ಸೊ ಇನ್ನು ಯಾರೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಪಕ್ಕದಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ, ಸೊ ದಟ್ ನಾನು ಯಾವುದೇ ವೀಡಿಯೋಸ್ ಹಾಕಿದ್ರೂ ನಿಮಗೆ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ. ಸೊ ನೋಡೋಣ, ಇವಾಗ ಟಿಫನ್ ಮಾಡಿಬಿಟ್ಟು ಸದ್ಯಕ್ಕೆ ಟ್ಯಾಬ್ಲೆಟ್ ತೊಗೊಂಡು ರೆಸ್ಟ್ ಮಾಡ್ತೀನಿ. ಆ್ಯಂಡ್ ಅದಾದಮೇಲೆ ಮಧ್ಯಾಹ್ನ ಗೊತ್ತಿಲ್ಲ ಏನು ಮಾಡ್ತೀರಂತ. ಸೊ ಮತ್ತೆ ಸಿಗ್ತೀನಿ. ಸಾರಾ, ಏನು ಬೇಕು? ಸೊ ಇವಾಗ ಸಂಜೆ ಆಗಿದೆ, ಒಂದು 5 ಗಂಟೆ ಆಗಿದೆ ಅನ್ಸುತ್ತೆ. ಕರೆಕ್ಟಾಗಿ 5 ಗಂಟೆ ಆಗಿದೆ. ಇವಾಗ ಎದ್ದು ಸ್ವಲ್ಪ ಫ್ರೆಶ್ ಅಪ್ ಆಗಿ ಹೊರಗಡೆ ಹೋಗೋಣ ಅಂತ ಹೇಳಿದ್ರು. ಬಿಕಾಸ್ ನೆನ್ನೆಯಿಂದ ಮನೇಲೇ ಮಲಗಿದ್ದೀನಿ. ಆಫ್ ಮಾಡು, ಚೆಕ್ ಮಾಡ್ತಾ ಇದ್ದಾರೆ. ಎಸ್, ನೆನ್ನೆಯಿಂದ ಮನೇಲೇ ಮಲಗಿದ್ದೀನಲ್ವ, ಅದಕ್ಕೆ ಸ್ವಲ್ಪ ಹೊರಗಡೆ ಹೋಗಿದ್ದು ಬರೋಣ ಬಾ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಮಧ್ಯಾಹ್ನನೇ ಬರ್ತೀನಿ ಅಂತ ಹೇಳಿದ್ರು, ಶಾಪ್ ಹತ್ರ ಹೋಗೋಣ ಅಂತ. ಬಟ್ ಅವ್ರಿಗೂ ಸ್ವಲ್ಪ ಶಾಪ್ ಹತ್ರ ಕೆಲಸ ಇತ್ತು, ಬರೋಕ್ಕಾಗಲಿಲ್ಲ. ನಾನು ಕೂಡ ಮಲಗಿಬಿಟ್ಟಿದ್ದೆ. ಸೊ ಇವಾಗ ಎದ್ದು ಸ್ವಲ್ಪ ಫ್ರೆಶ್ ಅಪ್ ಆಗಿ ಹೊರಡ್ತಾ ಇದ್ದೀವಿ ಶಾಪ್ ಹತ್ರ. ಇನ್ನು 1-2 ಅವರ್ ನೋಡೋಣ. ಸಂಜೆ ಒಂದು ಮದುವೆ ಇದೆ, ಆದರೆ ಹೋಗೋಣ ಅಂತ ಹೇಳ್ತಾ ಇದ್ದಾರೆ. ಇನ್ನೂ ಕನ್ಫರ್ಮ್ ಆಗಿಲ್ಲ. ಸೊ ನಾನು ಲಾಸ್ಟ್ ಲಾಗ್ಸಲ್ಲಿ ನೋಡಿರ್ತೀರಾ, ನಾನು ಪ್ರೀ ವೆಡ್ಡಿಂಗ್ ಶೂಟ್ ಎಲ್ಲ ಮಾಡಿಸಿದ್ವಲ್ಲ. ಸೊ ಅದ್ರದ್ದೇ ಇವತ್ತು ನಾಳೆ ಮದುವೆ ಇದೆ. ಸೊ ಹೋಗೋಣ, ಅದು ನಮ್ಮ ಊರವರೇನೆ, ನಮ್ಮ ಕೇರಿ ಅವರೇನೆ. ಸೊ ಹಂಗಾಗಿ ಗೊತ್ತಿರೋರು ಅಲ್ವಾ, ಸೊ ಹೋಗೋಣ ಅಂತ ಇದ್ದಾರೆ. ನೋಡೋಣ, ಇನ್ನೂ ಕನ್ಫರ್ಮ್ ಆಗಿಲ್ಲ. ನನಗೆ ಸ್ವಲ್ಪ ಆರಾಮ ಅನಿಸಿದ್ರೆ ಹೋಗ್ತೀವಿ, ಇಲ್ಲ ಅಂತಂದರೆ ಇಲ್ಲ. ಇವಾಗ ಸದ್ಯಕ್ಕೆ ಶಾಪ್ ಹತ್ರ ಹೋಗಿದ್ದು ಬರೋಣ ಒಂದು ಸ್ವಲ್ಪ ಹೊತ್ತು. ಬಿಕಾಸ್ ನಾನು ಎಣ್ಣೆಯಿಂದ ಈಚೆಗೆ ಹೋಗಿಲ್ಲ, ಫುಲ್ ಮನೆ ಒಳಗಡೆ ಸೆಟ್ಲಾಗ್ಬಿಟ್ಟಿದ್ದೀನಿ. ಸೊ ಹೋಗಿದ್ದು ಬರೋಣ, ಒಂದು ಹಾಫ್ ಆನ್ ಅವರ್, ಇನ್ನೊಂದು 2 ಅವರ್ ಅಂದ್ಕೊಳ್ಳಿ. 8 ಕ್ಲೋಸ್ ಮಾಡ್ತೀವಿ ಶಾಪು, ಅಲ್ಲಿವರೆಗೂ ಇದ್ಬಿಟ್ಟು ಬರೋಣ ಅಂತ ಅಂದ್ಕೊಂಡ್ವಿ. ನೋಡಿಬ್ರು ಹೆಂಗೆ ಕಾಡ್ತಾರೆ. ನಮ್ಮ ಚಾರು ಸುಮ್ಮನೆ ಇರ್ತಾಳೆ. ಇದು ನೋಡಿ, ಅವಳೇ ಬಿಡಲ್ಲ. ಅಲ್ಲಿ ಹೋಗೋದು, ಅವಳು ಫುಲ್ ತೀಟೆ ಮಾಡೋದು. ಅದಕ್ಕೆ ಅವಳು ಹೊಡಿತಾಳೆ. ಎಷ್ಟು ತಿಂಗಳಾಯ್ತು, ಇಬ್ಬರು ಫ್ರೆಂಡೇ ಆಗಲ್ಲ. ನಾವೆಷ್ಟು ಅಂತ ಹೇಳೋದು ಹೇಳಿ, ಫ್ರೆಂಡೇ ಆಗಲ್ಲ. ಒಂದು ನಿಮಿಷ ನೋಡಿ ಹೆಂಗೆ ಆಡ್ತವೆ.
ಅದೊಂದು ರಿಬ್ಬನ್ ಇಟ್ಕೊಂಡಿರ್ತಾರ, ಅವಳೇನು ಇಟ್ಕೊಂಡಿರ್ತಾಳೆ ಅವಳಿಗೂ ಅದೇ ಬೇಕು. ನಾನು ಕಾಣಿಸ್ತಾ ಇಲ್ಲ ನೋಡಿ ಹೆಂಗೆ ಆಡ್ತಾರೆ ಅಲ್ಲಿ, ಒಂದೇ ಬೇಕು ಇಬ್ರಿಗೂ ನೋಡಿ. ಇಬ್ಬರು ಹಿಡ್ಕೊಂಡು ಅದನ್ನು ಕಚ್ಚಾಡ್ದು ಅಷ್ಟೇ. ಅವಳಿಗೇನು ಬೇಕು ಇವಳಿಗೂ ಅದೇ ಬೇಕು. ಹೋಗಿ ಚಾರು, ಚಾರು ಇಲ್ಲಿ ಬಾಯ್ಲಿ, ಚಾರು ಬಾಯ್ಲಿ. ಇವಳು ನನ್ನ ಮಗಳು ಬರ್ತಾಳೆ. ಚಾರು ಬಾಯ್ಲಿ, ಚಾರು ಬಾ, ಚಾರು ಬವ್ವ ಬಿಡ. ನೋಡೋದು ಇಬ್ರು ಹೆಂಗೆ ಎಳ್ಳಾಡ್ತಾ ಇದ್ದಾರೆ ಹಿಡ್ಕೊಂಡು. ಏಯ್ ಸಾರಾ ಹೋಗೋಣ ಬಾ, ಹೋಗೋಣ ಬಾ, ಬಿಡು ಚಾರು, ಬಿಡು 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 ಅಷ್ಟೇ. ಇವಳು ಹೇಳ್ದಂಗೆ ಕೇಳ್ತಾಳೆ, ಇದೇ ತೀಟೆ, ಕೇಳಲ್ಲ. ನಮ್ಮ ಚಾರು ಹೇಳ್ದಂಗೆ ಕೇಳ್ತಾಳೆ ಪಾಪ. ಚಾರಮ್ಮ ಎಲ್ಲಮ್ಮ, ಎಲ್ಲಮ್ಮ 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 ಆಯ್ತು. ನೋಡೋದು ಬತ್ತ ತೀಟೆ, ಅಲ್ಲೋ ಕೂತಾಳೆ ನೋಡಿ. ಅಷ್ಟೇ ಕಿತ್ಕೊಂಡು ಹೊಂಟೋಗೋದು ಏನೆಲ್ಲಾನು ನೋಡಿದ್ರ. ಬಾಯ್ ಸರ, ಬಾಯ್ ಬಾಯ್ ಸರ, ಬಾಯ್ ಹೋಗ್ತಾ ಇದ್ದೀನಿ. ನಮ್ಮ ಚಾರು ಆದರೆ ಬಿಟ್ಟರೆ ಓಡ್ ಬಂದ್ಬಿಡ್ತಾಳೆ ನಮ್ಮ ಹಿಂದೆ. ಇವಳು ಕರೆದ್ರೂ ಬರಲ್ಲ, ಎಲ್ಲಾರ ಹೋಗಿರಿ ಅನ್ಕೊಂಡು ಕುತ್ಕೋತಾಳೆ. ಹೋದ್ಮೇಲೆ ಅರ್ಚಾಡೋದು. ಸಾರಾ ಸಾರಾ ಇಲ್ಲಿ ಬಾ. ಅಲ್ಲಿ ಯಾರು ಇಬ್ಬನಿಗಿಬ್ರು ಹೆಂಗೆ ಆಡ್ತಾ ಇದ್ದಾರೆ. ಸಾರಾ, ಏ ಸಾರಾ, ಸಾರಾ ಇಲ್ಲಿ. ಏಯ್ ತೀಟೆ ಕೊಟ್ರಿ ಇಲ್ಲ ಹೇಳ. ತೀಟೆ ತೀಟೆ ಇಲ್ಲ, ಹೋಗೋಣ ಹೋಗೋಣ. ಸ್ಟಾರ್ಟ್ ಆಯ್ತು ಇವಳ್ದು, ಗೊತ್ತಾಗೋಯ್ತು ಈಗ ಹೋಗ್ತಾರೆ ಅಂತ. ಅರ್ತೇ ಇರ್ತಾಳೆ, ಇನ್ನು ಒಂದು 5 ನಿಮಿಷ ಅರ್ತಾಳೆ ಅಷ್ಟೇ ಅಷ್ಟೇ, ಗೊತ್ತಾಯ್ತು. ಏನು ಮಾಡೋದು, ದೊಡ್ಡವಳಾಗ್ಬಿಟ್ಟಿದ್ದಾಳೆ, ಕರ್ಕೊಂಡು ಹೋಗೋಕ್ಕಾಗಲ್ಲ ಈಗ ಎಲ್ಲ ಕಡೆ. ಫಸ್ಟ್ ಅದೇ ಪುಟ್ಟಕ್ಕೆ ಇವಳ ಥರನೇ ಇದ್ಲು, ಎಲ್ಲೋದ್ರೂ ಕರ್ಕೋಗ್ತಿದ್ವಿ. ಈಗ ದೊಡ್ಡವಳಾಗ್ಬಿಟ್ಟಿದ್ದಾಳೆ, ಕರ್ಕೋಗೋಕ್ಕಾಗಲ್ಲ, ಎತ್ಕೊಳ್ಳೋಕ್ಕೂ ಆಗಲ್ಲ, ಕಷ್ಟ ಆಗತ್ತೆ. ಯಾರು ಬಂದಿದ್ದಾರೆ ನೋಡಿ. ಅಯ್ಯೋ 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 ಸಾರಮ್ಮ. ಸೊ ಎಲ್ಲೋ ಬೇರೆ ಕಡೆ ಬಿಟ್ಟಿದ್ವಿ ಇವಳನ್ನ, ನಮ್ಮ ಫ್ರೆಂಡ್ ಶಾಪಲ್ಲಿ ಬಿಟ್ಬಿಟ್ಟು ಹೋಗಿದ್ವಿ 2 ಅವರು ನೋಡಿ. ಹೆಂಗೆ, ಎಲ್ಲಿದ್ದಮ್ಮ ನೀನು ಸಾರಮ್ಮ, ಎಲ್ಲಿದ್ದೆ? ಬಂಗಾರ ಬಂಗಾರ ಬಂಗಾರ. ಸೊ ಮನೆಗೆ ಬಂದ್ವಿ. ಸೊ ಮದುವೆಗೆ ಹೋಗ್ಬೇಕಿತ್ತು, ಬಟ್ ಕ್ಯಾನ್ಸಲ್ ಮಾಡ್ಕೊಂಡ್ವಿ. ಬಿಕಾಸ್ ಇವಾಗ ನನಗಂತೂ ರೆಡಿ ಆಗೋಕ್ಕೆಲ್ಲ ಮೂಡೇ ಇಲ್ಲ. ಸೊ ಇವಾಗ ಸ್ವಲ್ಪ ಆರಾಮಾಗಿದ್ದೀನಿ, ಅದಕ್ಕೆ ಮದುವೆಗೆಲ್ಲ ಬೇಡ ಅಂತ ಅನ್ನಿಸ್ತು ಹೋಗೋದು. ನಾನು ರೆಡಿ ಆಗೋಕ್ಕೂ ನನಗೆ ಇಂಟ್ರೆಸ್ಟ್ ಇಲ್ಲ. ಸೊ ಬೆಳಿಗ್ಗೆ ಸಾಂಬಾರು ಮಾಡಿದ್ದು ನೋಡಿ, ಇನ್ನೂ ಒಂದು ಸ್ವಲ್ಪನೂ ಟೇಸ್ಟು ಮಾಡಿಲ್ಲ. ಮಧ್ಯಾಹ್ನ ನಾನು ಊಟನೇ ಮಾಡಲಿಲ್ಲ. ಇವ್ರು ಬರ್ತಾರೆ ಅಂತ ವೆಯ್ಟ್ ಮಾಡಿದೆ, ಇವ್ರು ಮಧ್ಯಾಹ್ನ ಬರಲೇ ಇಲ್ಲ. ಅದಕ್ಕೆ ನಾನು ಮಲಗಿಬಿಟ್ಟಿದ್ದೆ, ಊಟನೇ ಮಾಡಿರಲಿಲ್ಲ. ಸೊ ಬೆಳಿಗ್ಗೆ ತಿಂದಿದ್ದೇನು ತಿಂದೇ ಇಲ್ಲ. ಸೊ ಇವಾಗ ಜ್ಯೂಸ್ ಕುಡಿತಾ ಇದ್ದೀನಿ ಅದಕ್ಕೆ. ಆ್ಯಂಡ್ ಒಗ್ಗರಣೆ ಕೂಡ ಹಾಕಿರಲಿಲ್ಲ, ಬರೀ ಸಾಂಬಾರು ಮಾಡಿ ಇಟ್ಬಿಟ್ಟು ಹೋಗಿದ್ರು. ಸೊ ಇವಾಗ ಒಗ್ಗರಣೆ ಹಾಕ್ತಾ ಇದ್ದಾರೆ. ಸೊ ಇವಾಗ ಊಟ ಮಾಡ್ಕೊಂಡು ಮಲ್ಕೋಬೇಕು. ಆ್ಯಂಡ್ ಏನಂದರೆ ಒಂದು ಬ್ಯಾಡ್ ನ್ಯೂಸ್ ಇದೆ ಗೈಸ್. ಏನಂದರೆ ಇವತ್ತು ನಾನು ವಿಡಿಯೋ ಅಪ್ಲೋಡ್ ಮಾಡ್ತಾ ಇಲ್ಲ, ಬಿಕಾಸ್ ನಾನು ಎಣ್ಣೆ ಲಾಗ್ ಮಾಡ್ಕೊಂಡಿಲ್ಲ. ಸೊ ಸಿಕ್ಕಾಪಟ್ಟೆ ಬೇಜಾರಾಗ್ತಿದೆ, ಒಂದು ದಿನ ಮಿಸ್ ಆಯ್ತಲ್ಲ ಅಂತ. ಬಟ್ ಏನು ಮಾಡೋಕ್ಕಾಗಲ್ಲ. ಲೈಫ್ ಅಂದಮೇಲೆ ಎಲ್ಲ ಒಂದೇ ರೀತಿ ಚೆನ್ನಾಗೇ ನಡ್ಕೊಂಡು ಹೋಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಸೊ ಸಮ್ ಟೈಮ್ ಅಪ್ ಆ್ಯಂಡ್ ಡೌನ್ ಇರುತ್ತೆ, ಎರಡನ್ನೂ ಕೂಡ ಫೇಸ್ ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ನಿನ್ನೆಲ್ಲ ನನಗೆ ವ್ಲಾಗ್ ಮಾಡೋಕ್ಕಾಗಿರಲಿಲ್ಲ. ಆ್ಯಂಡ್ ಇವತ್ತು ಅದೇ ನನಗೆ ಸ್ವಲ್ಪ ಆರಾಮ್ ಅನಿಸಿದ್ರೆ ಯಾವುದಾದ್ರೂ ರೆಸಿಪಿ ವಿಡಿಯೋನಾದರೂ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೆ. ಬಟ್ ನಿಜವಾಗ್ಲೂ ರೆಸಿಪಿ ವಿಡಿಯೋ ಮಾಡೋಕ್ಕೂ ನನಗೆ ಎನರ್ಜಿ ಇರಲಿಲ್ಲ, ಅದಕ್ಕೆ ನಾನು ಲಾಗೇ ಮಾಡಿಲ್ಲ. ಸೊ ಇವತ್ತೇನು ಲಾಗ್ ಇದೆ ಅದನ್ನು ನಾಳೆ ಅಪ್ಲೋಡ್ ಮಾಡ್ತೀನಿ ಅಷ್ಟೇ ಗೈಸ್, ಏನೂ ಮಾಡೋಕ್ಕಾಗಲ್ಲ. ಸೊ ಅದೊಂದು ಬೇಜಾರಾಗ್ತಿದೆ. ಇನ್ನು ನಾನು ಸ್ಟಾರ್ಟ್ ಮಾಡಿ ಇನ್ನೂ 1 ಮಂತ್ ಕೂಡ ಆಗಿಲ್ಲ, ಆವಾಗಲೇ ಒಂದು ಲಾಗು ಒಂದು ದಿನ ಮಿಸ್ ಮಾಡ್ತಾ ಇದ್ದೀನಿ ಅಂತ ಬೇಜಾರಾಗ್ತಿದೆ. ಬಟ್ ನೋಡೋಣ. ಆ್ಯಂಡ್ ನಾಳೆ ಅಕ್ಷಯ ತೃತೀಯ ಇದೆ. ಸೊ ಅದಕ್ಕೆ ಇವತ್ತೆಲ್ಲ ಫುಲ್ ಚೆನ್ನಾಗಿ ಇವತ್ತೆಲ್ಲ ಚೆನ್ನಾಗಿ ರೆಸ್ಟ್ ಮಾಡಿದ್ದೀನಿ. ಆ್ಯಂಡ್ ನಾಳೆ ನೀಟಾಗಿ ಅಕ್ಷಯ ತೃತೀಯನ ಚೆನ್ನಾಗಿ ಸೆಲೆಬ್ರೇಟ್ ಮಾಡಬೇಕು. ಆ್ಯಂಡ್ ಅದಾದಮೇಲೆ ನಾವು ಸ್ವಲ್ಪ ಗೋಲ್ಡ್ ಶಾಪ್ ಹತ್ರ ಹೋಗಿದ್ವಿ. ಸ್ವಲ್ಪ ಸಿಲ್ವರ್ ಏನಾದರೂ ನೋಡೋಣ, ನಾಳೆ ಪರ್ಚೇಸ್ ಮಾಡೋಣ ಅಂತ ಅಂದ್ಕೊಂಡ್ವಿ. ಇದು ಕಾಲ್ ಚೈನು ಅದೆಲ್ಲ ಕಾಲ್ ಚೈನ್ ಎಲ್ಲ ನಾನು ಯೂಸೇ ಮಾಡೋಕ್ಕೆ ಹೋಗಲ್ಲ. ನನ್ನ ಮದುವೆ ಟೈಮಲ್ಲಿ ತೆಗ್ದಿರೋದೆ, ನಾನು ಅವಾಗ ಹಾಕಿರೋದು ಬಿಟ್ಟರೆ ಇನ್ನೊಂದ್ಸಲ ಹಾಕೇ ಇಲ್ಲ. ಸೊ ಹಾಗಾಗಿ ನಾನು ಕಾಲ್ ಚೈನ್ ಎಲ್ಲ ಅಷ್ಟು ಲೈಕ್ ಆಗಲ್ಲ.
ಆ್ಯಂಡ್ ಇಷ್ಟನೂ ಆಗಲ್ಲ, ಏನೋ ಗೊತ್ತಿಲ್ಲ, ನನಗೆ ಹಾಕೊಂಡ್ರೆ ಇರಿಟೇಟ್ ಅಂತ ಅನಿಸುತ್ತೆ. ಕಾಲು ಚೈನೆಲ್ಲ ಹಾಕೊಳಕ್ಕೆ ಹೋಗಲ್ಲ. ಇನ್ನು ಅದು ಬಿಟ್ಟರೆ ಇನ್ನೇನು ಸದ್ಯಕ್ಕೆ ನಾವು ದೇವರಿಗೆ ನೈವೇದ್ಯ ಎಲ್ಲ ಇಡ್ತೀವಲ್ವಾ, ಸೊ ಅದಕ್ಕೆ ಏನಾದರೂ ಬಟ್ಲು ತಗೊಳ್ಳೋಣ ಅಂತ ಹೋಗಿದ್ವಿ ದೇವರಿಗೆ. ಬಟ್ ಕಲೆಕ್ಷನ್ಸು ಏನು ಚೆನ್ನಾಗೇ ಇಲ್ಲ. ಅಲ್ಲಿ ಇದ್ದಿದ್ದೆ 2 ಡಿಸೈನು, 2 ಕೂಡ ಚೆನ್ನಾಗಿರಲಿಲ್ಲ. ಆ್ಯಂಡ್ ಫುಲ್ ಚಿಕ್ಕ ಚಿಕ್ಕದಿತ್ತು, ಸಾಕಾಗಲ್ಲ ಅಂತ ಅನ್ನಿಸ್ತು. ಆ್ಯಂಡ್ ಅದಾದಮೇಲೆ ಬೇರೆ ಏನಾದರೂ ನೋಡೋಣ ಅಂತ ನೋಡಿದ್ವಿ. ಸೊ ನನಗೆ ಸ್ವಲ್ಪ, ನಾನು ಆ್ಯಕ್ಚುಲಿ ಏನಂದರೆ ವಾಚ್ ಕೂಡ ನಾನು ಯೂಸ್ ಮಾಡಲ್ಲ, ಆ್ಯಂಡ್ ಬ್ಯಾಂಗಲ್ಸ್ ಕೂಡ ಯೂಸ್ ಮಾಡಲ್ಲ. ಸೊ ಅದಕ್ಕೆ ಇದು ಬೆಳ್ಳಿದು ಕಡ ಥರ ಇರ್ತಿತ್ತು, ಚೆನ್ನಾಗಿತ್ತು, ಸ್ವಲ್ಪ ಡಿಸೈನ್ಸ್ ಇತ್ತು, ಅದರಲ್ಲೂ ಕೂಡ ಕಲೆಕ್ಷನ್ಸೇ ಇರಲಿಲ್ಲ. ಹಾಗಾಗಿ ಆ್ಯಂಡ್ ಬ್ರಾಸ್ಲೆಟ್ ನೋಡಿದೆ, ಬ್ರಾಸ್ಲೆಟು ಒಂಥರ ಫುಲ್ ಜಾತ್ರೆ ಥರ ಚೆನ್ನಾಗಿ ಅನಿಸಲ್ಲ, ಅದು ನನಗೆ ಇಷ್ಟ ಆಗಲ್ಲ ಬ್ರಾಸ್ಲೆಟ್ ಎಲ್ಲ. ಸೊ ಕಡ ಆದರೆ ಒಂದು ಕೈಗೆ ಹಾಕೋಬೋದು, ಬಳೆ ಟೈಪಲ್ಲಿ ಇರುತ್ತೆ ಬೆಳ್ಳಿದು. ಸೊ ಚೆನ್ನಾಗಿದೆ, ಇಷ್ಟ ಆಯಿತು. ಅದರಲ್ಲೂ 4-5 ಇಷ್ಟು ಅಷ್ಟೇ, ಕಲೆಕ್ಷನ್ಸ್ ಅಷ್ಟು ಏನೂ ಇರಲಿಲ್ಲ. ನಾನು ಅಲ್ಲಿ ಲಾಗ್ ಕೂಡ ಮಾಡ್ಕೊಳ್ಳಿಲ್ಲ, ನಾಳೆ ಹೋದರೆ ಲಾಗ್ ಬೇಕಾದರೆ ಮಾಡ್ಕೊತೀನಿ. ಆ್ಯಂಡ್ ಅದಕ್ಕೆ ಕಲೆಕ್ಷನ್ಸ್ ಇರಲಿಲ್ಲ. ಅದರಲ್ಲಿ ಯಾವುದೋ ಒಂದು ಓಕೆ ಮಾಡಿದೆ, ಚೆನ್ನಾಗಿತ್ತು. ಆ್ಯಂಡ್ ಅದರಲ್ಲೂ ಎಸ್ಪೆಷಲಿ ನನ್ನ ಕೈ ಫುಲ್ ಚಿಕ್ಕದು, ನನ್ನ ಕೈಗೆ ಸಿಗೋದು ಸಿಕ್ಕಾಪಟ್ಟೆ ಕಷ್ಟ. ಸೊ ಹೆಂಗೋ ಸೊ ಒಂದು ರಿಂಗು ಮತ್ತು ಒಂದು ಕಡ 2 ಎತ್ತಿಡ್ಸಿದ್ದೀನಿ ತಗೊಳ್ಳೋಣ ಅಂತ. ಆ್ಯಕ್ಚುಲಿ ಏನಂದರೆ ಇಲ್ಲಿ ನೋಡಿ, ನಂದೊಂದು ಬೆಳ್ಳಿ ರಿಂಗು, ಇದನ್ನು ಮದುವೆಗಿಂತ ಮುಂಚೆ ನಾವಿಬ್ಬರು ಕಪಲ್ಸ್ ರಿಂಗಕ್ಕಂತ ತೋರಿಸೋದ್ರಿಂದ ಕಪಲ್ಸ್ ರಿಂಗ್ಸು ಇಬ್ಬರು ಒಟ್ಟಿಗೆ ತಗೊಂಡಿದ್ವಿ ಮದುವೆಗಿಂತ ಮುಂಚೆನೆ. ಬಟ್ ಏನಂದರೆ ಇದು ಎಷ್ಟು ತಿಂಗಳಾಗಿತ್ತು ಕಳೆದೋಗಿರಿ, ಒಂದು 4-5 ತಿಂಗಳಲ್ಲ, ಒಂದು 10 ತಿಂಗಳೇ ಆಗಿತ್ತು. ನಾನು ಇದು ಯೂಸೇ ಮಾಡಿಲ್ಲ. ನಂದು ಮೇಕಪ್ ಕಿಟ್ ಇದೆಯಲ್ಲ, ಅದರೊಳಗಡೆ ಸೇರ್ಕೊಬಿಟ್ಟಿದೆ. ಈಗ ಮೊನ್ನೆ ಸಿಕ್ಕಿದ್ದು ಇದು. ಸೊ ನೋಡಿ, ಇದು ಸ್ವಲ್ಪ ನನಗೆ ಡಿಸೈನ್ ಯಾಕೋ ಒಂಥರ ಓಲ್ಡ್ ಅನ್ನಿಸ್ಬಿಡ್ತು. ಅದಕ್ಕೆ ಇವಾಗ ಸ್ವಲ್ಪ ಚೆನ್ನಾಗಿರೋದು ಸ್ವಲ್ಪ ನೋಡಿದ್ದೀನಿ. ಒಂದು ರಿಂಗು ಮತ್ತು ಒಂದು ಕಡ ನೋಡಿದ್ದೀನಿ, ಸಾಕು ಸದ್ಯಕ್ಕೆ. ಜಾಸ್ತಿ ಯೂಸ್ ಆಗೋದಂದರೆ ಅದೇನೆ. ಸೊ ಇನ್ಯಾವುದು ನಾನು ಕಾಲು ಚೈನೆಲ್ಲ ಯೂಸ್ ಮಾಡೋಕ್ಕೆ ಹೋಗಲ್ಲ, ಆ್ಯಂಡ್ ಚೈನು ಕೂಡ ಯೂಸ್ ಮಾಡಲ್ಲ ಅಷ್ಟೇ. ಆಮೇಲೆ ಸ್ವಲ್ಪ ನೋಡೋಣ, ಚೆನ್ನಾಗಿದೆ, ತೋರಿಸ್ತೀನಿ ನಾಳೆ. ನೋಡ್ಕೊಂಡು ಬಂದಿದ್ದೀವಿ ಎತ್ತಿಡಿಸಿ, ನಾಳೆ ತೊಗೊಳ್ಳೋಣ ಅಂತ